ಬಿಗ್ ಬಾಸ್ ಮನೆಯ ಡ್ರೋನ್ ಪ್ರತಾಪ್ ಮೊನ್ನೆಯಿಂದಲೂ ಡಲ್ ಆಗಿದ್ದಾರೆ. ಅಪ್ಪ ಅಮ್ಮ ಮನೆಗೆ ಬಂದು ಹೋದ್ಮೇಲೆ ಮನಸ್ಸು ಕೊಂಚ ಉಲ್ಲಾಸಗೊಂಡಿತ್ತು. ಅದು ಬಿಟ್ರೆ ಪ್ರತಾಪ್ಗೆ ಮೊನ್ನೆ ಶ್ರೀ ವಿದ್ಯಾಶಂಕರಾನಂದ ಸ್ವಾಮಿಗಳು ಭವಿಷ್ಯ ನುಡಿದಿದ್ರು. ನಿನ್ನವರ ಬಳಿಗೆ ನೀನು ಹೋಗ್ಬೇಡ, ದೂರವೇ ಉಳಿದು ಬಿಡು ಅಂತಲೇ ಹೇಳಿದ್ರು. ಪ್ರತಾಪ್ ಬಹುಶಃ ಇದನ್ನೇ ಸೀರಿಯಸ್ ಆಗಿ ತೆಗೆದುಕೊಂಡ್ರೋ ಏನೋ ಗೊತ್ತಿಲ್ಲ. ಕೊಂಚ ಡಲ್ ಆಗಿಯೇ ಇದ್ದಾರೆ. ಆಸ್ಪತ್ರೆಗೂ ಹೋಗಿ ಬಂದಿದ್ದಾರೆ. ನಿನ್ನೆಯ ದಿನದ ಆಟದಲ್ಲಿದ್ರು ಅಂತಹ ಜೋಶ್ ಏನು ಇರಲಿಲ್ಲ ಬಿಡಿ. ಆದ್ರೆ ಪ್ರತಾಪ್ ಸುತ್ತ ಇದೀಗ ಒಂದು ಸುದ್ದಿ ಹರಿದಾಡ್ತಿದೆ. ಎಸ್, ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಅನ್ನೋ ಸುದ್ದಿ ಹರಿದಾಡಿದೆ. ಆದ್ರೆ ಇದನ್ನ ಅಧಿಕೃತವಾಗಿಯೇ ಯಾರೂ ಹೇಳ್ಕೊಂಡಿಲ್ಲ. ಪ್ರತಾಪ್ ತಂದೆ ಕೂಡ ಇದನ್ನ ಫುಡ್ ಪಾಯ್ಸನ್ ಅಂತಲೇ ಹೇಳ್ಕೊಂಡಿದ್ದಾರೆ. ವೈದ್ಯರು ಪ್ರತಾಪ್ಗೆ ಒಂದು ದಿನ ರೆಸ್ಟ್ ತೆಗೆದುಕೊಳ್ಳಲು ಹೇಳಿರೋದು ಕೂಡ ಇದೀಗ ಎಲ್ರಿಗೂ ಗೊತ್ತಾಗಿದೆ. ಕಲರ್ಸ್ ಕನ್ನಡ ವಾಹಿನಿ ಕೂಡ ಈ ಒಂದು ವಿಷಯವನ್ನ ತಳ್ಳಿ ಹಾಕಿದೆ. ಡ್ರೋನ್ ಪ್ರತಾಪ್ ಆತ್ಮಹತ್ಯೆ ಯತ್ನ ಮಾಡಿಯೇ ಇಲ್ಲ. ಅವರು 2 ದಿನದಿಂದಲೂ ಊಟ ಮಾಡಿರಲಿಲ್ಲ. ಖಾಲಿ ಹೊಟ್ಟೆಯಲ್ಲಿ ವಿಟಮಿನ್ ಟ್ಯಾಬ್ಲೆಟ್ ತೆಗೆದುಕೊಂಡಿದ್ದಾರೆ. ಹಾಗಾಗಿಯೇ ಫುಡ್ ಪಾಯ್ಸನ್ ಆಗಿದೆ ಅಂತಲೇ ಕಲರ್ಸ್ ಕನ್ನಡ ಸ್ಪಷ್ಟನೆ ಕೊಟ್ಟಿದೆ. ಇನ್ನು ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಗೆ ಬಂದು ಎಲ್ಲಾ ಏರಿಳಿತಗಳನ್ನ ಕಂಡಿದ್ದಾರೆ. ಗುಡ್ ಪ್ಲೇಯರ್ ಅನ್ನೋ ಹೆಸರು ತೆಗೆದುಕೊಂಡಿದ್ದಾರೆ. ಕೆಟ್ಟ ಲೆಕ್ಕಾಚಾರದ ಮನುಷ್ಯ ಅನ್ನುವ ದೂರುಗಳು ಸಹ ಕೇಳಿಬಂದಿವೆ. ಆದ್ರೆ ಪ್ರತಾಪ್ ಎಲ್ಲೂ ಬೇರೆ ರೀತಿ ಯೋಚನೆ ಮಾಡಿ ತಪ್ಪು ನಿರ್ಧಾರ ತೆಗೆದುಕೊಂಡಿಲ್ಲ. ಡ್ರೋನ್ ಪ್ರತಾಪ್ ಆಟ ಮೊದಲಿನ ರೀತಿ ಇಲ್ಲವೇ ಇಲ್ಲ ಅನಿಸ್ತಿದೆ. ಆದ್ರೂ ಆಟದಲ್ಲಿ ಭಾಗಿಯಾಗ್ತಿದ್ದಾರೆ. ಸದ್ಯ ಡ್ರೋನ್ ಪ್ರತಾಪ್ನ ಸುದ್ದಿ ಸುಳ್ಳು ಅಂತ ಕಲರ್ಸ್ ಕನ್ನಡ ವಾಹಿನಿ ಹೇಳ್ಕೊಂಡಿದೆ. ಸದ್ಯ ಆಸ್ಪತ್ರೆಗೆ ದಾಖಲಾಗಿರೋ ಪ್ರತಾಪ್ ಸಂಜೆ ಹೊತ್ತಿಗೆ ಮನೆಗೂ ಬರ್ತಾರೆ ಅಂತಲೇ ವಾಹಿನಿ ಹೇಳಿದೆ.